ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಬುಧವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇವತ್ತು ನನ್ನ ಮಗಳು ಫಸ್ಟ್ ರ್ಯಾಂಕು ರಿಸಲ್ಟ್ ಬಂತು. ಸೊ ಅವಳಿಗೋಸ್ಕರ ಇವತ್ತು ಬಾಲ್ಯದ ನೆನಪು ಆಲ್ಕೋನ ಮಾಡಿಕೊಟ್ಟಿದ್ದೆ. ಹಾಗೆ ಮಟನ್ ಬಿರಿಯಾನಿ, ಮಟನ್ ಗ್ರೇವಿನೂ ಕೂಡ ಶೇರ್ ಮಾಡಿದ್ದೀನಿ. ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಮಗಳು ಇವತ್ತು ಸ್ಕೂಲ್ಗೆ ಹೋಗಿ ರಿಸಲ್ಟ್ನ ನೋಡ್ಕೊಂಡು ಬಂದಿದ್ದಾಳೆ. ಪ್ರತಿ ವರ್ಷವೂ ಅಷ್ಟೇ ಅವಳು ಫಸ್ಟ್ ರ್ಯಾಂಕೇ ಬರೋದು. ಈ ವರ್ಷವೂ ಕೂಡ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಸೊ ನಿಜವಾಗ್ಲೂ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಇವಳೇ ಫಸ್ಟ್ ರ್ಯಾಂಕ್ ಬರ್ತಾ ಇರೋದ್ರಿಂದ. ಹಾಗೆ ಇವಳಿಗೆ ನವೋದಯ ಎಕ್ಸಾಮ್ ಕೊಟ್ಟಿದ್ದರು 5th. ಸೊ ಅದರಲ್ಲೂ ಕೂಡ ಫಸ್ಟ್ ರೌಂಡಲ್ಲೇ ಪಾಸ್ ಆಗಿದ್ದಾಳೆ. ಇವಾಗ ಯಾವ ಸ್ಕೂಲ್ಗೆ ಹಾಕಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆಂದರೆ ಈ ಸ್ಕೂಲಿಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ನೆಕ್ಸ್ಟು ನವೋದಯದಲ್ಲೂ ಅಷ್ಟೇ ತುಂಬ ಎಜುಕೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನೋಡೋಣ ಯಾವ ಸ್ಕೂಲ್ಗೆ ಹಾಕಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ನೋಡಬೇಕು ಯಾವ ಸ್ಕೂಲ್ಗೆ ಹಾಕಬೇಕು ಅಂತ. ಸೊ ಇದೇ ನೋಡಿ ನನ್ನ ಮಗಳ ಸ್ಕೂಲ್ ಫೋಟೋನು ಕೂಡ ಹಾಕಿದ್ದಾರೆ. ಸೊ ನೆಕ್ಸ್ಟು ನನ್ನ ಮಗಳದು ಚಿಕ್ಕ ವಯಸ್ಸಿಂದ ಮಾರ್ಕ್ಸ್ ಕಾರ್ಡ್ಗಳಿದ್ದು LKG, UKG, ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡ್ ಸ್ಟ್ಯಾಂಡರ್ಡು, 4th, 5th. ಸೊ ಎಲ್ಲನೂ ಕೂಡ ಇದೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲತ್ರಲ್ಲೂ ಅಷ್ಟೇ ಚೆನ್ನಾಗಿ ಮಾರ್ಕ್ಸ್ಗಳನ್ನ ತೆಗ್ದಿದ್ದಾಳೆ. ಇದೆಲ್ಲ ಬ್ಯೂಟಿಫುಲ್ ಮೆಮೊರೀಸ್ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ತಂದೆ ತಾಯಿಗೆ ಮೇಯ್ನಾಗಿ ಮಕ್ಕಳು ಚೆನ್ನಾಗಿ ಓದಬೇಕು, ಮಕ್ಕಳು ಚೆನ್ನಾಗಿ ಬುದ್ಧಿವಂತರಾಗಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋ ಒಂದು ಕನಸಿದ್ದೇ ಇರುತ್ತೆ. ಸೊ ಈ ರೀತಿಯಾದ ಒಂದು ಮಾರ್ಕ್ಸ್ಗಳನ್ನ ನೋಡ್ತಾ ಇದ್ದರೆ ಮುಂದಕ್ಕೆ ಅವ್ರ ಫ್ಯೂಚರಲ್ಲಿ ಒಂದೊಳ್ಳೆ ಭವಿಷ್ಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ, ಭರವಸೆ ನಮಗಿದೆ. ಯಾಕೆ ಅಂತಂದರೆ ಇವಾಗಿನ ಕಾಲದಲ್ಲಿ ಎಜುಕೇಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಎಲ್ಲೇ ಹೋದ್ರೂ ಸಹ ಒಂದು 4 ಅಕ್ಷರ ಕಲ್ತಿದ್ರೆ ಮಾತ್ರ ನಾವು ಏನೋ ಒಂದು ಜೀವನ ಮಾಡೋದಕ್ಕೆ ಸಾಧ್ಯ. ಬಟ್ ಎಜುಕೇಷನ್ ಇಲ್ಲ ಅಂತಂದರೆ ಜೀವನ ಮಾಡೋಕ್ಕಾಗಲ್ಲ ಅಂತಲ್ಲ. ಸೊ ಎಜುಕೇಷನ್ ಇದ್ದರೆ ತುಂಬಾ ಒಳ್ಳೆಯದು. ಸೊ ಮಕ್ಕಳು ಅವರ ಒಂದು ಜೀವನನ ಸುಂದರವಾಗಿ ರೂಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಎಜುಕೇಷನ್ ಇರಲೇಬೇಕು. ಇವಾಗಿನ ಕಾಲದಲ್ಲಂತೂ ಬೇಕೇ ಬೇಕು. ತುಂಬ ಅಂದರೆ ತುಂಬ ಕಷ್ಟ. ಫ್ಯೂಚರಲ್ಲಿ ಹೇಗಿರುತ್ತೋ, ಮುಂದೆ ಇನ್ಯಾವ್ಯಾವ ಥರ ಇರುತ್ತೋ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್. ದೊಡ್ಡವ್ರು ಹೇಳ್ತಾ ಇರ್ತಾರೆ, ನಾವು ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದ್ರೆ ಒಳ್ಳೆಯದು ಅಂತ. ಅದಂತೂ ಖಂಡಿತವಾಗ್ಲೂ ಸತ್ಯ. ಯಾಕೆ ಅಂತಂದರೆ ನಾವು ಆಸ್ತಿ ಮಾಡಿ ಇಡೋದಕ್ಕಿಂತ ಮಕ್ಕಳನ್ನೇ ಒಂದು ಒಳ್ಳೆ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು. ನಾವು ಆಸ್ತಿ ಮಾಡಿಟ್ರೆ ಏನೋ ಅವ್ರು ಸೋಂಬೇರಿ ಆಗಿಬಿಡ್ತಾರೆ ಅಷ್ಟೇ, ಆಸ್ತಿ ಮಾಡಿರೋದೇ ಇದೆಲ್ಲ ಬಿಡಿ ಅಂತ. ಮಕ್ಕಳಿಗೆ ನಾವು ಇವಾಗಿಂದನೇ ಕಷ್ಟ ಸುಖ ಏನು ಅಂತ ಅರ್ಥ ಮಾಡಿಸಿ ಬೆಳೆಸಬೇಕು. ಏಕೆಂದರೆ ಅವರು ಒಂದು ಫ್ಯೂಚರಲ್ಲಿ ಒಂದೇನೋ ಒಂದು ಕಷ್ಟ ಬಂದಾಗ ಅವ್ರು ಎದುರಿಸೋ ಶಕ್ತಿ ನಾವು ತುಂಬಿರಬೇಕು. ಏಕೆಂದರೆ ಚಿಕ್ಕ ವಯಸ್ಸಿಂದನೇ ನಾವು ತುಂಬಾ ಪ್ರೀತಿಯಿಂದ ಬೆಳೆಸಿರ್ತೀವಿ. ಒಂದು ಕಷ್ಟ ಅಂತ ಏನು ಅಂತಲೇ ಗೊತ್ತಿರಲ್ಲ ಅವ್ರಿಗೆ. ಸೊ ಹಾಗಾಗಿ ಪ್ರತಿಯೊಂದು ವಿಷಯನೂ ನಾವು ಅವ್ರಿಗೆ ತಿಳಿಸಿ ಹಿಂಗಲ್ಲ ಹಂಗೆ ಅಂತ ಅವ್ರಿಗೆ ಹೇಳಿ ನಾವು ತಿಳುವಳಿಕೆನ ತುಂಬಿ ಅವ್ರಿಗೆ ಬೆಳೆಸಿದ್ರೆ ಖಂಡಿತವಾಗ್ಲೂ ಅವ್ರ ಫ್ಯೂಚರು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ನನ್ನ ಮಗಳು ಒಂದೊಂದು ಫೋಟೋದಲ್ಲೂ ಒಂದೊಂದು ಥರ ಕಾಣಿಸ್ತಿದ್ದಾಳೆ. ಸೊ ಇವತ್ತವಳು ಫಸ್ಟ್ ರ್ಯಾಂಕ್ ಬಂದಿರೋದಕ್ಕೆ ನಾನು ಅವಳಿಗೆ ಒಂದು ಸ್ವೀಟ್ ರೆಸಿಪಿ ಮಾಡಿಕೊಡೋಣ ಅಂತೇಳಿ ಬಾಲ್ಯದ ನೆನಪು ಹಾಲ್ಕೋವನ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇದು ತುಂಬ ಅಂದರೆ ತುಂಬ ಫೇಮಸ್ಸು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಲ್ಕೋವನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆ ಮತ್ತು ಸಕ್ಕರೆ, ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಮಾಡ್ಕೊಳ್ಳುವಂಥದ್ದು. ಫಸ್ಟು ಕಡಲೆ ಮತ್ತು ಸಕ್ಕರೆ ಎರಡೂ ಕೂಡ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. 1 ಕಪ್ ಕಡಲೆಗೆ 3/4 ಕಪ್ ಅಷ್ಟು ಸಕ್ಕರೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇಲ್ಲಿ 2 ಏಲಕ್ಕಿಕಾಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ನುಣುಪಾಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ತುಂಬಾ ನುಣುಪಾಗಿ ನಾವು ರುಬ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಒಂದು ಬಾಣಲಿನ ಇಟ್ಕೊಂಡು ಬಾಣಲಿ ಬಿಸಿ ಆದ ನಂತರ ನಾನಿಲ್ಲಿ ತುಪ್ಪನ ಸೇರಿಸ್ಕೊತೀನಿ. ತುಪ್ಪ ಎಷ್ಟು ಅಂದರೆ 1/4 ಕಪ್ ಅಷ್ಟು ನಾನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು 1/4 ಕಪ್ ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು. ನೀವೇನಾದರೂ ಮಾಡಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪದ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ತುಪ್ಪ ಕಾದಾದ್ಮೇಲೆ ಇವಾಗ ನಾವೇನು ರುಬ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ತುಪ್ಪ ಕಾದಾದ್ಮೇಲೆ ನಾವು ಹಾಕಬೇಕಾಗುತ್ತೆ. ಸೊ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತಕ್ಷಣವೇ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಜಾಸ್ತಿ ಏನೋ ಉರಿ ಅವಶ್ಯಕತೆ ಇಲ್ಲ. ಜಸ್ಟು ಸ್ವಲ್ಪ ಲೈಟಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ತಳ ಹಿಡಿದ್ಬಿಡುತ್ತೆ, ನೋಡ್ಕೊಂಡು ಮಾಡ್ಕೋಬೇಕು. ಲೈಟಾಗಿ ಮಾಡಿಕೊಂಡ್ರೆ 1-2 ಸೆಕೆಂಡು ಬಿಸಿ ಮಾಡ್ಕೊಳ್ಳಿ ಸಾಕು. ಸೊ ಅದರಲ್ಲೇ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿ ಸ್ವಲ್ಪ ಅದೇನೇ ಸ್ವಲ್ಪ ತೆಳು ಆಗುತ್ತೆ.
ಸೊ ಜಾಸ್ತಿ ಏನು ತುಂಬ ಗಟ್ಟಿ ಆಯಿತು ಇದೇನಪ್ಪ ಹಿಂಗೈತೆ ಅಂತೆಲ್ಲ ಅಂದ್ಕೋಬೇಡಿ, ಅದು ಅಲ್ಲೇ ಸೆಟ್ ಆಗುತ್ತೆ. ಇಷ್ಟಾದಮೇಲೆ ಇವಾಗ ಒಂದು ಪ್ಲೇಟ್ಗೆ ನಾವು ತುಪ್ಪನ ಸವರಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಪ್ಲೇಟ್ ಇದ್ದರೆ ಪ್ಲೇಟ್ಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಹತ್ರ ಏನಾದ್ರು ಮೌಲ್ಡ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಮೈಸೂರು ಪಾಕೆಲ್ಲ ಮಾಡ್ತಾರೆ ನೋಡಿ, ಆ ಥರದ್ದು ಏನಾದ್ರು ಇದ್ದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಅದು ದಪ್ಪ ದಪ್ಪ ಪೀಸ್ ಥರ ಬರುತ್ತಲ್ವ, ಚೆನ್ನಾಗಿರುತ್ತೆ. ಅಲ್ಕವ ಶೇಪೆಲ್ಲ ಕಟ್ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಈ ರೀತಿ ಪ್ಲೇಟ್ ಇತ್ತು, ಸೊ ಇದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇವಾಗ ಇದೇನು ಹುರಿದಿಟ್ಕೊಂಡಿದ್ವಿ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಥರ ಕಾಣಿಸುತ್ತೆ, ಇದೇನಪ್ಪ ಇದು ಇಷ್ಟೊಂದು ಹುಡಿ ಅಂತ. ಸೊ ಇದನ್ನು ಸೆಟ್ ಮಾಡಿ ನಾವು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಶೇಪು ಕಟ್ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ನಾನೇನೋ ತುಂಬ ಕಷ್ಟ ಹೆಂಗೆಂಗೋ ಮಾಡ್ತಾರೆ ಅಂತೆಲ್ಲ ಅನ್ಕೋತಾ ಇದ್ದೆ, ಬಟ್ ಪಾಲ್ಕೋವ ಮಾಡೋದು ಇಷ್ಟು ಸಿಂಪಲ್ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾನು ಟ್ರೈ ಮಾಡಿ ಫಸ್ಟ್ ಟೈಮ್ ಮಾಡ್ತಾ ಇರೋದು, ತುಂಬಾ ಚೆನ್ನಾಗಿ ಬಂತು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಮ್ಮ ಏನಾದರೂ ಸಾಮಾನು ತರೋಕ್ಕೆ ದುಡ್ಡು ಕೊಡ್ತಾ ಇದ್ರಲ್ವ, ಸೊ ಚಿಲ್ಲರೆ ಅಂಗಡಿಗೆ ಹೋಗಿ ನಾವು ಏನಾದರೂ ಉಳಿದಿರುವಂತಹ ₹1, ₹2 ಒಂದು ಕಾಸಿನಲ್ಲಿ ನಾವು ಈ ರೀತಿ ಹಾಲ್ಕೋವನ್ನ ತೊಗೊಂಡು ತಿನ್ಕೊಂಡು ಬರ್ತಾಯಿದ್ವಿ. ಅದು ನೆನಪಾಯಿತು. ನನಗಂತೂ ಫೇವ್ರೇಟ್ ಸ್ವೀಟ್ ಅಂದರೆ ಹಾಲ್ಕೋವ. ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಯಿದ್ದೆ. ಆವಾಗ ₹1ಗೆ 4 ಕೊಡ್ತಾಯಿದ್ರು 90s ಕಿಡ್ಸಲ್ಲಿ. ನಿಜವಾಗ್ಲೂ ಆ ಒಂದು ಬಾಲ್ಯದ ದಿನಗಳನ್ನ ನಾವು ಕೋಟಿ ಕೊಟ್ರೂ ಕೂಡ ನಾವು ಮತ್ತೆ ಹಿಂತಿರುಗಿ ತರೋದಕ್ಕಾಗಲ್ಲ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ ಹಾಲ್ಕೋವ ಮಾಡಿ. ನನ್ನ ಬಾಲ್ಯದ ನೆನಪೆಲ್ಲ ನನಗೆ ಬಂತು. ಫ್ರೆಂಡ್ಸ್ ಎಲ್ಲನೂ ಸೇರಿಕೊಂಡು ಪಾರ್ಟಿ ಮಾಡೋದು, ಅಂದರೆ ಹಾಲ್ಕೋವ ಏನಾದ್ರು ತೊಗೊಂಡು ಒಂದು ಎಲ್ಲರೂ ಹಂಚ್ಕೊಂಡು ತಿಂತಾ ಇರೋದೆಲ್ಲ ನೆನಪಾಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಪೀಸ್ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬಂತು. ಒಂದು 5-10 ನಿಮಿಷ ಫ್ರಿಜ್ನಲ್ಲಿ ಇಟ್ಟು ನಾವು ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪೀಸಸ್ಸು. ಇಲ್ಲಾಂದರೆ ಸ್ವಲ್ಪ ಹುಡಿ ಥರ ಆಗಿಬಿಡುತ್ತೆ. ಹಾಗಾಗಿ ಸೆಟ್ ಆಗೋದಕ್ಕೆ ಬಿಟ್ಟರೆ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹಾಲ್ಕೋವನ ಇನ್ನೊಂದು ರೀತಿ ಮಾಡ್ತಾರೆ ಮೈದಾ ಹಿಟ್ಟಿನಿಂದ, ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸಲ ಅದನ್ನು ಟ್ರೈ ಮಾಡಬೇಕು. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಹಾಲ್ಕೋವನ ಈ ರೀತಿಯಾಗಿ ಮಾಡ್ಬೋದು ಅಂತ. ಹುರ್ಗಳ್ಳೆಯಿಂದ ಮಾಡ್ತಾರೆ ಅಂತ ನಿಜವಾಗ್ಲೂ ನನಗೆ ಐಡಿಯಾನೂ ಕೂಡ ಇರಲಿಲ್ಲ. ನಿಜ ತುಂಬಾ ಖುಷಿ ಆಯಿತು. ಹಾಗೆ ಇನ್ನೊಂದು ಸಲ ನಾನು ಮೈದಾ ಹಿಟ್ಟಿನಿಂದ ಟ್ರೈ ಮಾಡ್ತೀನಿ, ಅದನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಅದನ್ನು ಖಂಡಿತ ಟ್ರೈ ಮಾಡಬೇಕು. ಆ ಸೇಮ್ ಟೇಸ್ಟ್ ಮಾತ್ರ ಹಾಲ್ಕೋವ ಥರನೇ ಇತ್ತು. ನಿಜವಾಗ್ಲೂ ನನಗೆ ನಂಬಲಿಕ್ಕೆ ಆಗಲಿಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ಸೇಮ್ ಟು ಸೇಮ್ ಹಾಲ್ಕೋವನೇ. ನಾವು ಮನೆಯಲ್ಲೇ ಈ ರೀತಿ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಅಂತ ಗೊತ್ತಿದ್ದಿದ್ರೆ ಚಿಕ್ಕ ವಯಸ್ಸಲ್ಲೇ ನಾವು ಆರಾಮಾಗಿ ಮಾಡ್ಕೊಬಿಡ್ತಾ ಇದ್ವೋ ಏನೋ. ನೋಡಿ ಆವಾಗಿಂದ ಗೊತ್ತಿರಲಿಲ್ಲ. ಸೊ ಇವಾಗ ಈ ರೀತಿ ಎಲ್ಲ ಮಾಡ್ಬೋದು ಅಂತ ಗೊತ್ತಾಗಿದ್ದು ಹಾಲ್ಕೋವನ. ಅದು 3 ಪದಾರ್ಥದಿಂದ ನಾವು ಇಷ್ಟು ಟೇಸ್ಟಿಯಾಗಿ ಸ್ವೀಟ್ನ ಮಾಡ್ಬೋದು ಅಂತ ನಿಜವಾಗ್ಲೂ ಅಂದ್ಕೊಂಡು ಇರಲಿಲ್ಲ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ಹಾಲ್ಕೋವ ಥರನೇ ಇತ್ತು. ಹಾಗೆ ಕಟ್ ಮಾಡಿದ್ರೆ ಅಷ್ಟೇ ಸ್ಮೂತಾಗಿತ್ತು, ಬಾಯಿಗೆ ಹಾಕಿದ್ರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿತ್ತು. ಖಂಡಿತವಾಗ್ಲೂ ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ನೆಕ್ಸ್ಟ್ ಇವಾಗ ನನ್ನ ಮಗಳು ಕೊಡ್ತಾ ಇದ್ದೀನಿ, ಟೇಸ್ಟ್ ಹೇಗಿದೆ ಅಂತ ನೋಡು ಅಂತ. ತಿನ್ನು ನೋಡ್ಬಿಟ್ಟು ಹೇಳು. ಎತ್ಕಮ್ಮ, ಎತ್ಕಮ್ಮ. ಏನದು ಹಾಲ್ಕೋವನ ಚೆನ್ನಾಯ್ತಮ್ಮ. ಏನಿದು ಹಾಲ್ಕೋವನ ಎಲ್ಲಿ ತಿಂದಿದೆ ಇದನ್ನ ಫಸ್ಟು? ಅಂಗಡಿಲಿ ತಿಂದಿದ್ರಾ? ಚೆನ್ನಾಗಾಯ್ತಾ? ತಗೊಳ್ಳಿ ತಿನ್ನಿ, ಇಟ್ಕೋ ತಟ್ಟೆ. ಏನು ಸ್ಪೆಷಲ್ ಹೇಳು? ಫಸ್ಟ್ ಕ್ಲಾಸ್ ಬಂದಿರೋದಕ್ಕೆ. ಸೇಮ್ ಅಂಗಡಿಲಿ ಕೊಡ್ತಾರೆ ನೋಡಿ, ಅದೇ ಥರ ಟೇಸ್ಟ್ ಇತ್ತು. ಸೊ ನೆಕ್ಸ್ಟ್ ಇವಾಗ ಮಟನ್ ತರಿಸಿದ್ರು ಮನೆಯಲ್ಲಿ. ಮಟನ್ ಮಾಡಬೇಕು ಅಂತೇಳಿ ಇವತ್ತು ಮಟನ್ ಬಿರಿಯಾನಿ ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ಇವತ್ತು ಈ ರೆಸಿಪಿನ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ನನ್ನ ವೀಡಿಯೋಸ್ ನೋಡೋರೆಲ್ಲ ನಾನ್ ವೆಜ್ ತಿಂದೇದವರೇ, ಸಾರಿ ನಿಮಗೆಲ್ಲ. ಸೊ ಒಬ್ಬರು ಕೇಳ್ತಾಯಿದ್ರು ಮಟನ್ ಬಿರಿಯಾನಿ ಮಾಡಿ ಅಂತೇಳಿ, ಸೊ ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಥರನೂ ನಾವು ಮಾಡಲೇಬೇಕಲ್ವ, ಹಾಗಾಗಿ ಈಗ ನಾನು ಏನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಬಾತ್ನೆಲೆ, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಸೋಂಪು, ಹಾಗೆ ನಾನಿಲ್ಲಿ ಒಂದು 5-6 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ 3 ಟೊಮೊಟೊನ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಸೊ ಇಷ್ಟನ್ನು ಕೂಡ ಮಾಡೋದಕ್ಕೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಅದಕ್ಕೆ ಎಣ್ಣೆನ ಹಾಕಿ ಇವಾಗ ಅದು ಕೂಡ ಕಾದಾದ್ಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಸೋಂಪು ಇಷ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿದು ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥದ್ದು ಇದನ್ನು ಕೂಡ ಸೇರಿಸ್ಕೊಂಡು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹೆಂಗೆ ಅಂದರೆ ಗೋಲ್ಡನ್ ಬ್ರೌನ್ ಬಂದ್ರೇ ತುಂಬಾ ಚೆನ್ನಾಗಿ ಬರೋದು ಟೇಸ್ಟಿಯಾಗಿ.
ನನಗೂ ಕೂಡ ಗೊತ್ತಿರಲಿಲ್ಲ. ತುಂಬ ಹಸಿ ಇರಬೇಕಾದ್ರೇ ನಾನು ಅಂದರೆ ಮಸಾಲೆನ ಆ್ಯಡ್ ಮಾಡಿಬಿಡ್ತಿದ್ದೆ. ಅದೊಂಥರ ಬೇರೆ ಟೇಸ್ಟ್ ಬರ್ತಾಯಿತ್ತು. ಬಟ್ ಈ ರೀತಿ ಮಾಡಿ ನೋಡಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಸೊ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸಣ್ಣ ಸಣ್ಣದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದು ಸ್ಕಿಪ್ ಆಯಿತು, ಸಾರಿ. ನೆಕ್ಸ್ಟ್ ಇವಾಗ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೊಪ್ಪನ್ನ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರ ಪರಿಮಳ ಇನ್ನೂ ಹೆಚ್ಚಾಗುತ್ತೆ. ಹಾಗೆ ಪಲಾವ್ನು ಕೂಡ ತುಂಬ ರುಚಿಯಾಗಿ ಬರುತ್ತೆ. ನೆಕ್ಸ್ಟ್ ಇದೆಲ್ಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥದ್ದು, ಅಂಗಡಿಲಿ ಏನೂ ತೊಗೊಂಡು ಬರಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಸೇರಿಸ್ಕೊಂಡು ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹಾಗೆ ಫ್ರೈ ಮಾಡ್ಕೊತಾ ಇರಬೇಕು. ಈ ರೀತಿ ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನು ಹಸಿಮೆಣಸಿನಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀವಿ. ಹಂತವಾಗಿ ನಾವು ಈ ರೀತಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ನಾವು ಏನು ಮಾಡ್ತೀವಿ ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿ ಹಾಕ್ತೀವಿ. ಸೊ ಅದು ಮಾಡಿದ್ರೆ ಅದೇ ಬೇರೆ ಟೇಸ್ಟ್ ಬರುತ್ತೆ. ಸೊ ಈ ಥರ ಮಾಡಿ ನೋಡಿ, ತುಂಬ ರುಚಿಯಾಗಿ. ನೆಕ್ಸ್ಟ್ ಟೊಮೆಟೊ ಪೇಸ್ಟ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಹಂತವಾಗಿ ನಾವು ಫ್ರೈ ಮಾಡ್ಕೊಂಡು ಬರಬೇಕು. ಇದು ಚೆನ್ನಾಗಿ ಈ ರೀತಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಬರುತ್ತೆ. ಆಗ ನೆಕ್ಸ್ಟು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಒಂದೇ ಥರ ಮಾಡ್ಕೊಂಡು ತಿಂತಾ ಇದ್ದರೆ ಅದೊಂಥರ ಬೋರ್ ಆಗಿಬಿಡುತ್ತೆ. ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಒಂದು ಹೊಸ ಥರ ನಾವು ಟ್ರೈ ಮಾಡ್ತಾ ಇರಬೇಕು. ಆವಾಗಲೇ ಇನ್ನೂ ರುಚಿ ಕೊಡುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಕೈಯಲ್ಲೇ ಹಾಕಿ ಅಭ್ಯಾಸ, ಸೊ ಹಾಗಾಗಿ ನೋಡ್ಕೊಂಡು ಹಾಕೋಬೇಕು. ಗರಂ ಮಸಾಲೆನೂ ಕೂಡ ಹಾಕ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಟನ್ನ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ನಾನು 2 ಲೋಟ ಅಕ್ಕಿನ ಹಾಕೊಳ್ತಾ ಇರೋದ್ರಿಂದ ನಾನು 4 ಲೋಟ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕರೆಕ್ಟ್ ಮೆಜರ್ಮೆಂಟು. ಈ ಅಳತೆದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಒಂಥರ ಉದುದ್ರಾಗಿ ಬರುತ್ತೆ ಅನ್ನ. ಅಷ್ಟು ಮುದ್ದೆನೂ ಆಗೋಲ್ಲ, ಅಷ್ಟು ಕಾಳಂಗೂ ಇರೋಲ್ಲ. ನಾವು 2 ಲೋಟಕ್ಕೆ 4 ಲೋಟ ನೀರು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ನಾನಿವತ್ತು ಮಟನಲ್ಲಿ 3 ಥರ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಮನೇಲಿ ಯಾರೂ ಜಾಸ್ತಿ ತಿನ್ನಲ್ಲ. ಸೊ ಹಾಗಾಗಿ ಒಂದೇ ಥರ ಏನು ಮಾಡೋದು ಅಂತ ಸ್ವಲ್ಪ ತಂದಿರೋದನ್ನೇ ನಾನು ಒಂದು 3 ಥರ ಮಾಡ್ತಾಯಿದ್ದೀವಿ. ಒಂದು ಬಿರಿಯಾನಿ, ಇನ್ನೊಂದು ಮಟನ್ ಗ್ರೇವಿ, ಇನ್ನೊಂದು ಸಂಜೆ ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಎತ್ತಿಟ್ಟಿದ್ದೀವಿ. ಈಗ ಮಟನ್ ಗ್ರೇವಿಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಟನ್ನು, ಹಾಗೆ 1.5 ಸ್ಪೂನಷ್ಟು ನಾನು ಅಚ್ಕಾರದ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಹಾಗೆ ಮೊಸರನ್ನ ಸೇರಿಸ್ಕೊತಿದ್ದೀನಿ. ಮೊಸರನ್ನ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತೆ, ಹಾಗೆ ಘಮನೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಬರೋದು. ಸೊ ಇದೇನಪ್ಪ ಈ ರೀತಿ ಕಲಿಸ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಈ ರೀತಿಯಾಗಿ ಚೆನ್ನಾಗಿ ಕಲಿಸಿದ್ರೇ ಆ ಒಂದು ಗ್ರೇವಿಗೆ ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಹಾಗಾಗಿ ಈ ರೀತಿ ಕಲಸಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಈ ಕಡೆ ಒಂದು ಕುಕ್ಕರ್ನ ಇಟ್ಟಿದ್ದೆ. ಕುಕ್ಕರ್ಗೆ ಎಣ್ಣೆ ಹಾಕಿ ಕಾದಾದ ನಂತರ ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಗೆ ಸೋಂಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲು ಮಾಡ್ಕೊಳ್ಳೋದು, ಹಾಗೆ ತುಂಬಾ ರುಚಿಯಾಗಿಯೂ ಕೂಡ ಇರುತ್ತೆ. ಮಸಾಲೆ ಎಲ್ಲ ಆಡಿಸಿ ಮಾಡಿ ಬೇಜಾರಾಗಿರೋರು ಒಂದ್ಸಲ ಈ ಥರ ಟ್ರೈ ಮಾಡಿ. ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರುವಂಥದ್ದು. ಇದು ಅಷ್ಟೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಆದಷ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಚೆನ್ನಾಗಿ ಈ ಥರ ಫ್ರೈ ಮಾಡಿನೇ ಮಾಡೋದು, ತುಂಬ ರುಚಿಯಾಗಿ ಬರುತ್ತೆ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈಗ ನೆನೆಸ್ಕೊಂಡಿದ್ವಲ್ಲ ಈ ಮಟನ್ದು ಏನಿರುತ್ತೆ ಅದನ್ನು ಕೂಡ ಇದ್ರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಾವು ಇವತ್ತೇ ಮಧ್ಯಾಹ್ನ ಅಡುಗೆ ಮಾಡ್ತಾ ಇರೋದು, ಅಂದರೆ ಮಾರ್ನಿಂಗ್ ಟೈಮ್ ಎಲ್ಲ ಮಾಡಿ ಕೊಟ್ಟು ಕಳಿಸಿರ್ತೀವಿ ಹೋಟೆಲ್ಗೆ ಅಡುಗೆನ, ಅದನ್ನೇ ಇಟ್ಕೊಂಡಿರ್ತೀವಿ, ಅದನ್ನೇ ಊಟ ಮಾಡ್ಕೋತೀವಿ. ಸೊ ಇವತ್ತು ಏನಪ್ಪ ಅಂದರೆ ಸ್ಪೆಷಲ್ಲು ಮಾಡ್ತಾಯಿದ್ದೀವಿ. ಇವತ್ತು ಅವರು ಇಲ್ಲಿಗೆ ಊಟಕ್ಕೆ ಬರ್ತಾರೆ ಮನೆಯವರೆಲ್ಲ. ಮಾಮೂಲಿ ಡೇಸಲ್ಲೆಲ್ಲ ನಾವು ಹೋಟೆಲಲ್ಲೇ ಊಟ ಮಾಡ್ಕೊಳ್ಳೋದು. ಸೊ ಹಾಗೆ ಇದನ್ನು ಕೂಡ ಆಗಿತ್ತು. ಇವಾಗ ನಾನು ಮಟನ್ ಬಿರಿಯಾನಿ ಮಾಡೋದಕ್ಕೆ ಇಟ್ಟಿದ್ದೆ ಅಲ್ವಾ, ಸೊ ಇದನ್ನು ಕೂಡ ಒಂದು 4-5 ಕೂಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ವಾಶ್ ಮಾಡಿ, ಇದನ್ನು ಕೂಡ ಸೇರಿಸ್ಕೊಂಡು 2 ಲೋಟ ಅಕ್ಕಿಗೆ 4 ಲೋಟ ನೀರು ಆವಾಗಲೇ ಹೇಳಿದ್ದೆ ಅಲ್ವಾ. ಸೊ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಳಾಗಿ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೊಂದು ಅರ್ಧ ಲೋಟದಷ್ಟು ಮತ್ತೆ ನೀರನ್ನ ಸೇರಿಸ್ಕೊಳ್ಬೇಕು. ಯಾಕೆಂದರೆ ಅದು ಚೆನ್ನಾಗಿ ಬೆಂದು ಸ್ವಲ್ಪ ನೀರೆಲ್ಲ ಕಮ್ಮಿ ಆಗಿರುತ್ತೆ. ಹಾಗಾಗಿ ಇನ್ನೊಂದು ಅರ್ಧ ಲೋಟದಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಕರೆಕ್ಟಾಗಿ ಬೇಯುತ್ತೆ. ಹಾಗೆ ಮಟನ್ನು ಕೂಡ ಚೆನ್ನಾಗಿ ಬೆಂದಿತ್ತು. ಇದಕ್ಕೇ ಅಕ್ಕಿ ಹಾಕ್ಕೊಂಡು ಇದನ್ನು ಮತ್ತೆ ಇನ್ನೊಂದು ವಿಸಿಲ್ಲ ಕೂಗಿಸ್ಕೊಳ್ತಾ ಇದ್ದೀನಿ. ಮಟನ್ನ ಯಾಕೆ ಕೂಗಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಟನ್ನು ಚೆನ್ನಾಗಿ ಬೇಯಲ್ಲ, ಅದು ಬಿರಿಯಾನಿಗಂತೂ ಬೇಯೋದೇ ಇಲ್ಲ. ಸೊ ಹಾಗಾಗಿ ಫಸ್ಟ್ ಒಂದು 4-5 ಕೂಗಿಸ್ಕೊಂಡು ಅದಾದಮೇಲೆ ಅಕ್ಕಿನ ಆ್ಯಡ್ ಮಾಡಿ ಒಂದು ವಿಸಿಲ್ನ ಕೂಗಿಸ್ಕೊಳ್ತೀನಿ.
ಸೊ ಅಷ್ಟರಲ್ಲಿ ಇವಾಗ ಗ್ರೇವಿನೂ ಕೂಡ ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ. ಈ ರೀತಿ ಚೆನ್ನಾಗಿ ಎಲ್ಲ ಕುದ್ದು ಚೆನ್ನಾಗಿ ಅದರಲ್ಲೇ ಫ್ರೈ ಆಗಬೇಕು, ಎಣ್ಣೆ ಎಲ್ಲ ಬಿಟ್ಕೊಂಡು ಬರಬೇಕು. ಈ ಒಂದು ಹಂತದಲ್ಲಿ ನಾವು ಇವಾಗ ಟೊಮೆಟೊ ಒಂದು ಪೇಸ್ಟ್ನ ಮಾಡಿ ಇಟ್ಕೊಂಡಿರಬೇಕು. 2 ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ಕೂಡ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ತುಂಬ ಮಸಾಲೆ ಎಲ್ಲ ಆಡಿಸಿ ಮಾಡೋದಕ್ಕಿಂತ ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡಿಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಜಾಸ್ತಿ ಮಸಾಲೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಮಸಾಲೆ ಅಂದ್ರೇ ಆಗಲ್ಲ. ಸೊ ಮಸಾಲೆ ಇಷ್ಟ ಇಲ್ಲದವ್ರಿಗೆ ಈ ರೀತಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಕೊಂಡು ತಿಂತಾರೆ. 1/4 ಲೋಟದಷ್ಟು ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನಾನು ಇದನ್ನು ಒಂದು 4-5 ಕೂಗನ್ನ ಕೂಗಿಸ್ಕೊತೀನಿ. ಈ ಥರ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು 4 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ, ಸೌತೆಕಾಯಿ, ಟೊಮೆಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಮೊಸರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮೊಸರು ಬಜ್ಜಿನೂ ಕೂಡ ರೆಡಿಯಾಗಿ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ನಮಗೆ ತುಂಬ ಇಷ್ಟ. ಕೆಲವ್ರಿಗೆ ಇದೂ ಕೂಡ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ನಮಗೆ ತುಂಬ ಇಷ್ಟ. ಬಿರಿಯಾನಿಗೆ ಹಾಕೊಂಡು ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಸಾಲಿಲ್ಲ ಅಂತ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ಮಟನ್ ಗ್ರೇವಿ, ಮಟನ್ ಬಿರಿಯಾನಿನೂ ಕೂಡ ರೆಡಿಯಾಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅದೆಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಇದೆ. ನಮ್ಮ ಮನೆಯಲ್ಲಿ ಹೇಗೆ ಅಂದರೆ ಜಾಸ್ತಿ ಊಟ ಮಾಡಲ್ಲ ಯಾರೂ. ಸೊ ಹಾಗಾಗಿ ಎಲ್ಲ ಕಮ್ಮಿಲೇ ಮಾಡ್ಕೊಳ್ಳೋದು ನಾವು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಗ್ರೇವಿನೂ ಕೂಡ ರೆಡಿಯಾಗಿತ್ತು. ಸಿಂಪಲ್ಲಾಗಿ ಪುಟ್ಟದಾಗಿ ಒಂದು ಸ್ವಲ್ಪ ಗ್ರೇವಿನೂ ಕೂಡ ಮಾಡ್ಕೊಂಡ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಿಂಪಲ್ಲು ಮಾಡ್ಕೊಳ್ಳೋದು. ಸೊ ಏನು ಮಸಾಲೆ ರುಬ್ಬದೇ ಇರೋಂತಹ ಸಿಂಪಲ್ಲಾಗಿ ಗ್ರೇವಿ ರೆಡಿ ಆಯಿತು. ಹಾಗೆ ಈ ಕಡೆ ಬಿರಿಯಾನಿನೂ ಕೂಡ ರೆಡಿಯಾಗಿತ್ತು. ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಈ ಕಡೆ ಮುದ್ದೆನೂ ಇಲ್ಲ, ಈ ಕಡೆ ಕಾಳಾಗೂ ಇಲ್ಲ. ತುಂಬ ಹಕ್ಕಕ್ಕಿ ಥರ ಇದ್ರೂ ಕೂಡ ಚೆನ್ನಾಗಿರಲ್ಲ, ತುಂಬ ಮುದ್ದೆ ಆಗಿಬಿಟ್ರೂ ಕೂಡ ಚೆನ್ನಾಗಿರಲ್ಲ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಿದೆ. ಕರೆಕ್ಟಾಗಿ ನಾವು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಸಿಂಪಲ್ ಅಂದರೆ ಸಿಂಪಲ್ಲು. ನೋಡಿದ್ರಿ ಅಲ್ವಾ ನೀವೇ ಹೇಗೆ ಮಾಡೋದು ಮಟನ್ ಬಿರಿಯಾನಿನ ಅಂತ. ಇದು ರೆಡಿ ಆಗೋಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಅವ್ರಿಗೂ ಊಟ ಹಾಕ್ಕೊಟ್ರಿ. ತುಂಬಾ ಇಷ್ಟಪಟ್ಕೊಂಡು ತಿಂದರು. ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಬಿರಿಯಾನಿ. ಹಾಗೆ ಗ್ರೇವಿನೂ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿತ್ತು. ಅಂದರೆ ಈ ಥರ ಎಲ್ಲ ನಾವು ಮಿಕ್ಸ್ ಮಾಡಿ ಒಂದೇ ಸಲ ಮಿಕ್ಸ್ ಮಾಡಿ ಮಸಾಲೆನ ಆಡಿಸಿ ಹಾಕ್ತೀವಲ್ಲ, ಅದೊಂಥರ ಟೇಸ್ಟ್ ಕೊಡುತ್ತೆ. ಸಪ್ರೇಟಾಗಿ ನಾವು ಫ್ರೈ ಮಾಡಿ ಹಾಕ್ತೀವಿ ನೋಡಿ, ಇದೇ ಒಂಥರ ಟೇಸ್ಟ್ ಕೊಡುತ್ತೆ. ಖಂಡಿತವಾಗ್ಲೂ ನೀವೊಂದ್ಸಲ ಟ್ರೈ ಮಾಡಿ. ಹಾಗೆ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಹವೆ ತಾಕಿ ಏನೋ ಕ್ಯಾಮ್ರಾ ಸ್ವಲ್ಪ ಡಲ್ ಆಗಿದೆ. ಸೊ ಅದಕ್ಕೆ ಒಂಥರ ಮಂಕಾಗಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟು ಪ್ಲೇಟಿಗೆ ಸರ್ವ್ ಮಾಡಿ ಒಂದು ಕ್ಯಾಪ್ಚರ್ ಮಾಡಿದ್ದೀನಿ ವಿಡಿಯೋ, ಅದನ್ನು ಕೂಡ ಹಾಕ್ತೀನಿ ನೋಡಿ. ಸೊ ನೋಡಿದ್ರಿ ಅಲ್ವಾ, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.